ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸೌದಿ ಅರೇಬಿಯಾ ಅಂದ್ರೆ ನಿಮ್ಗೆಲ್ಲ ಏನ್ ನೆನಪಾಗುತ್ತೆ? ಅತ್ಯಂತ ದೊಡ್ಡ ಮರುಭೂಮಿ ಪ್ರದೇಶ, ಒಂಟೆಗಳ ನಾಡು ಅಂತಾನೆ ಕಣ್ಣ ಮುಂದೆ ಚಿತ್ರಗಳು ಬರುತ್ತೆ. ಈ ಸೌದಿ ಅರೇಬಿಯಾದ ಚಿತ್ರಣವನ್ನೇ ಬದಲಿಸುವ ಘಟನೆಯೊಂದು ಸಂಭವಿಸಿದೆ. ಸೌದಿ ಅರೇಬಿಯಾದ ದಕ್ಷಿಣ ಭಾಗದಲ್ಲಿ ಒಂದಲ್ಲ ಎರಡಲ್ಲ 3 ಬಾರಿ ಹಿಮಪಾತ ಸಂಭವಿಸಿದೆ. ಇಡೀ ಪ್ರದೇಶವೇ ಬಿಳಿ ಮಂಜಿನಿಂದ ಆವೃತವಾಗಿದೆ. ಈ ಘಟನೆಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದೆಲ್ಲ ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಸೌದಿ ಅರೇಬಿಯಾದಲ್ಲೇನಾಯಿತು? ಭೌಗೋಳಿಕ ಬದಲಾವಣೆಯಿಂದಾಗಿ ಸಂಭವಿಸಿದ ಈ ಘಟನೆಗೆ ಕಾರಣವೇನು? ಸೌದಿ ಅರೇಬಿಯಾ ದಿಕ್ಕಿನಲ್ಲಿ ಹಲವಾರು ಪರ್ವತಗಳಿದೆ, ಶೀತಗಾಳಿ ಪ್ರಭಾವ ಹೆಚ್ಚಾಗಿದೆ. ಈ ಕಾರಣಗಳಿಂದಾಗಿ ಸೌದಿ ಅರೇಬಿಯಾ ತತ್ತರಿಸುವಂತ ಸ್ಥಿತಿ ಉಂಟಾಗಿದೆ. ಸ್ನೇಹಿತರೆ, ಇದೊಂದು ಅಸಾಮಾನ್ಯ ಸನ್ನಿವೇಶ. ಹಾಗಾದ್ರೆ ಇದನ್ನ ಸೌದಿ ಅರೇಬಿಯಾ ಹೇಗೆ ಎದುರಿಸ್ತು? ಸೌದಿ ಅರೇಬಿಯಾದ ದಕ್ಷಿಣ ಭಾಗದ ಮೇಲೆ ಇದರಿಂದಾದ ಪರಿಣಾಮಗಳೇನು? ಈ ಹಿಮಪಾತದ ಹಿಂದೆ ಇರುವ ವೈಜ್ಞಾನಿಕ ಕಾರಣಗಳೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. 30 ವರ್ಷಗಳ ನಂತರ ಸೌದಿ ಅರೇಬಿಯಾದಲ್ಲಿ ಅಪರೂಪದ ಹಿಮಪಾತ ಸಂಭವಿಸಿದೆ. 3 ದಶಕಗಳಲ್ಲಿ ಮೊದಲ ಬಾರಿಗೆ ಹಿಮದಿಂದ ಸೌದಿ ಅರೇಬಿಯಾದ ನಗರಗಳು ಆವೃತವಾಗಿವೆ. ಹಿಮದಿಂದ ಆವೃತವಾದ ಶಿಖರಗಳಿಂದ ಹಿಡಿದು ಬಿಳಿ ಬಣ್ಣದಿಂದ ಆವೃತವಾದ ಮರುಭೂಮಿಯ ಬಯಲು ಪ್ರದೇಶಗಳವರೆಗೆ ಬಿಳಿಯಾದ ಪದರವೊಂದು ಭೂಮಿಯನ್ನ ಆವರಿಸಿ ಜನರನ್ನ ಅಚ್ಚರಿಗೊಳಿಸಿದೆ. ಜಬಲ್ ಅಲ್ ರಾಜ್ ಮತ್ತು ಟ್ರೊಜೆನಾ ಎತ್ತರದ ಪ್ರದೇಶಗಳು ಸೇರಿದಂತೆ ತುಬುಕ್ ಬಳಿಯ ಪ್ರದೇಶಗಳಲ್ಲಿ ತಾಪಮಾನವು ಸುಮಾರು -4 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದ್ದು 2600 ಮೀಟರ್ ಎತ್ತರದಲ್ಲಿ ಹಿಮ ಬೀಳಲು ಅವಕಾಶ ಮಾಡಿಕೊಟ್ಟಿತ್ತು. ಇಲ್ಲಿ ಹಿಮ ಬೀಳುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇವೆ. ತಬುಕ್ ಮತ್ತು ಹೈಲ್ ಭಾಗದಲ್ಲಿ ವಾಸ ಮಾಡ್ತಾ ಇರುವ ಜನರು ಈ ಹವಾಮಾನದ ಬಗ್ಗೆ ಗಾಬರಿಗೊಂಡರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ವಯಸ್ಕರು ಹಿಮ ಆವೃತವಾಗಿರೋದನ್ನ ಆನಂದಿಸ್ತಾ ಇರೋದು, ಮಕ್ಕಳು ಹಿಮದಲ್ಲಿ ಆಟವಾಡ್ತಾ ಇರೋದು, ಯುವಕರು ವಿಡಿಯೋ ಮಾಡ್ತಾ ಇರುವ ದೃಶ್ಯಗಳು ಕಾಣಸಿಗ್ತಾ ಇವೆ. ಸ್ನೇಹಿತರೆ, ಮೊದಲಿಗೆ ಈ ಹಿಮಪಾತ ಹೇಗೆ ಸಂಭವಿಸಿತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸೌದಿ ಅರೇಬಿಯಾದ ಜಾಗತಿಕ ಹಿನ್ನೆಲೆ ಹೇಗಿದೆ ಅನ್ನೋದನ್ನ ನೋಡೋಣ. ಸೌದಿ ಅರೇಬಿಯಾದ ದಕ್ಷಿಣ ಭಾಗದಲ್ಲಿ ವಿಶಾಲವಾದ ಖಾಲಿ ಜಾಗವಿದೆ. ಅದನ್ನ ರೇಗಿಸ್ತಾನ ಅಂತ ಕರೀತಾರೆ. ಉತ್ತರ ಭಾಗದಲ್ಲಿ ಎತ್ತರದ ಬೆಟ್ಟಗಳಿವೆ. ಇದರಲ್ಲಿ ಜಬಲ್ ಅಲ್ ಲೌಸ್ ಎನ್ನುವ ಬೆಟ್ಟ ಪ್ರಮುಖವಾದದ್ದು. ಅದಕ್ಕೆ ಹತ್ತಿರದಲ್ಲೇ ಕೆಂಪು ಸಮುದ್ರವಿದೆ. ಉತ್ತರದ ಇನ್ನೊಂದು ಭಾಗದಲ್ಲಿ ಪರ್ಷಿಯನ್ ಗಲ್ಫ್ ಸಮುದ್ರವಿದೆ. ಸೌದಿ ಅರೇಬಿಯಾದ ಸುತ್ತಲೂ ಹೀಗೆ ನೈಸರ್ಗಿಕವಾಗಿ ಅಡೆತಡೆಗಳಿವೆ. ಒಂದು ಕಡೆ ಮರುಭೂಮಿ, ಇನ್ನೊಂದು ಕಡೆ ಪರ್ವತ, ಮತ್ತೊಂದು ಕಡೆ ನೀರಿನ ಮೂಲಗಳು. ಮಧ್ಯ ಏಷ್ಯಾದಿಂದ ಯುರೇಷಿಯಾ, ಹೀಗೆ ಎಲ್ಲಾ ಕಡೆಗಳಿಂದಲೂ ಶೀತಗಾಳಿ ಸೌದಿ ಅರೇಬಿಯಾವನ್ನೇ ಪ್ರವೇಶ ಮಾಡುತ್ತೆ. ಭಾರತದ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರದಿಂದಲೂ ಶೀತಗಾಳಿ ಬರುತ್ತೆ. ಹೀಗೆ ಬೀಸುವ ಶೀತಗಾಳಿಯು ಕೇವಲ ಹಿಮಪಾತವನ್ನ ಮಾತ್ರ ಮಾಡಿದ್ದಲ್ಲ, ಬಿರ್ಬಿನ್, ಹರ್ಮಾಜ್, ಅಲ್ ಐನಾ, ಅಮಾರ್, ಅಲ್ ಉಲಾ ಗವರ್ನೇಟ್, ಶಕ್ರಾ ಮುಂತಾದ ಪ್ರದೇಶಗಳಲ್ಲಿ ಹಗುರವಾಗಿ ಮಳೆಯನ್ನ ಕೂಡ ತಂದಿದೆ. ಆದರೆ ರಿಯಾದ್, ಕಾಸಿಂ, ಹೀಗೆ ಸೌದಿ ಅರೇಬಿಯಾದ ಪೂರ್ವ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ರಾಷ್ಟ್ರೀಯ ಹವಾಮಾನ ಕೇಂದ್ರದ ಪ್ರಕಾರ ರಿಯಾದ್ನ ಉತ್ತರದಲ್ಲಿರುವ ಅಲ್ ಮಜ್ಮಾ ಮತ್ತು ಅಲ್ ಘಾಟ್ನಲ್ಲಿಯೂ ಹಿಮಪಾತ ಕಂಡುಬಂದಿದೆ. ಮಧ್ಯ ಮತ್ತು ಉತ್ತರ ಸೌದಿ ಅರೇಬಿಯಾದಲ್ಲಿ ತಣ್ಣನೆಯ ಗಾಳಿ ಆವರಿಸಿದೆ ಅಂತಾನು ವರದಿಯಾಗಿದೆ. ಸ್ನೇಹಿತರೆ, ಸೌದಿ ಅರೇಬಿಯಾದಲ್ಲಿ ಹಿಮಪಾತ ಆಗೋದಕ್ಕೆ ಮುಖ್ಯ ಕಾರಣ ಪೋಲಾರ್ ವರ್ಟೆಕ್ಸ್. ಈ ಪೋಲಾರ್ ವರ್ಟೆಕ್ಸ್ ಅಂದ್ರೇನು? ಇದು 60 ಡಿಗ್ರಿ ಸಮಾಂತರದಲ್ಲಿ ಯಾಕಿರುತ್ತೆ? ಹಿಮ ಹೇಗೆ ಬೀಳುತ್ತೆ ಅನ್ನೋದನ್ನ ಈಗ ವೈಜ್ಞಾನಿಕವಾಗಿ ನೋಡೋಣ. ಪೋಲಾರ್ ವರ್ಟೆಕ್ಸ್ ಅಂದ್ರೆ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಸುತ್ತಲೂ ಅತಿ ತಣ್ಣನೆಯ ಗಾಳಿಯೊಂದು ಭಾರಿ ವೇಗದಲ್ಲಿ ವೃತ್ತಾಕಾರದಂತೆ ಸುತ್ತುತ್ತಾ ಇರುತ್ತೆ. ಈ ಶೀತಗಾಳಿಯ ವ್ಯವಸ್ಥೆಯನ್ನೇ ಪೋಲಾರ್ ವರ್ಟೆಕ್ಸ್ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ 60 ಡಿಗ್ರಿ ಅಕ್ಷಾಂಶದ ಸುತ್ತಲೂ ಸ್ಥಿರವಾಗಿರುತ್ತದೆ. ಈ ಭಾಗದಲ್ಲಿ ಉಷ್ಣ ವಲಯದ ಬಿಸಿಗಾಳಿ ಮತ್ತು ಧ್ರುವ ಪ್ರದೇಶದ ತಣ್ಣನೆಯ ಗಾಳಿ ಮುಖಾಮುಖಿಯಾಗುತ್ತದೆ. ಭೂಮಿಯ ತಿರುಗುವಿಕೆ ಮತ್ತು ತಾಪಮಾನ ವ್ಯತ್ಯಾಸದಿಂದಾಗಿ 60 ಡಿಗ್ರಿ ಅಕ್ಷಾಂಶದ ಬಳಿ ಜೆಟ್ ಸ್ಟ್ರೀಮ್ಗಳು ರೂಪುಗೊಳ್ತಾವೆ. ಈ ಜೆಟ್ ಸ್ಟ್ರೀಮ್ಗಳು ಕೆಲವೊಮ್ಮೆ ದುರ್ಬಲವಾದಾಗ ಅಥವಾ ತಿರುವು ಪಡೆಯುವಾಗ ಪೋಲಾರ್ ವರ್ಟೆಕ್ಸ್ ತನ್ನ ಮೂಲ ಸ್ಥಾನದಿಂದ ಸರಿದು ದಕ್ಷಿಣದ ಕಡೆಗೆ ಇಳಿದು ಬರುತ್ತದೆ. ಆಗ ಈ ತಣ್ಣನೆಯ ಗಾಳಿ ಮಧ್ಯ ಏಷ್ಯಾ, ಮಧ್ಯಪೂರ್ವ ಮತ್ತು ಕೆಲವೊಮ್ಮೆ ದಕ್ಷಿಣ ಏಷ್ಯಾಗಳವರೆಗೂ ಪ್ರವೇಶ ಮಾಡುತ್ತೆ. ಪೋಲಾರ್ ವರ್ಟೆಕ್ಸ್ ದುರ್ಬಲಗೊಂಡ ಪರಿಣಾಮ ಯುರೇಷಿಯಾದಿಂದ ಭಾರೀ ಪ್ರಮಾಣದ ಶೀತಗಾಳಿ ದಕ್ಷಿಣಕ್ಕೆ ಬಂತು. ಅದೇ ಸಮಯದಲ್ಲಿ ಸೌದಿ ಅರೇಬಿಯಾದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿರುವ ಪರ್ವತ ಪ್ರದೇಶಗಳು ಅಂದ್ರೆ ಜಬಲ್ ಅಲ್ ಲಾಜ್,
ಟ್ರೋಜೇನಾ ಈ ಗಾಳಿಯನ್ನ ಮತ್ತಷ್ಟು ತಂಪುಗೊಳಿಸಿತು. ಎತ್ತರ ಹೆಚ್ಚಾದಂತೆ ತಾಪಮಾನ ಇಳಿಯೋದರಿಂದ -4 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಕುಸಿದು ಹಿಮಪಾತಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಯಿತು. ಸ್ನೇಹಿತರೆ, ಹಿಮಪಾತವಾಗೋದಕ್ಕೆ ಕೇವಲ ತಣ್ಣನೆಯ ಗಾಳಿ ಇದ್ರೆ ಮಾತ್ರ ಸಾಕಾಗೋದಿಲ್ಲ. ಅದರ ಜೊತೆಗೆ ತೇವಾಂಶವೂ ಬೇಕಾಗುತ್ತೆ. ಸಾಮಾನ್ಯವಾಗಿ ಸಮುದ್ರ ಅಥವಾ ತೇವಭರಿತ ಪ್ರದೇಶಗಳಿಂದ ಬರುವ ಗಾಳಿ ಮೇಲೆ ಏರಿದಾಗ ತಣ್ಣಗಾಗುತ್ತೆ. ತಾಪಮಾನ 0 ಡಿಗ್ರಿಗಿಂತ ಕೆಳಗೆ ಇಳಿದಾಗ ಗಾಳಿಯಲ್ಲಿರುವ ನೀರಾವಿ ಸಣ್ಣ ಸಣ್ಣ ಹಿಮಕಣಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಹಿಮ ಕಣಗಳು ಮೋಡಗಳ ಒಳಗೆ ಒಂದೊಂದರೊಂದಿಗೆ ಒಂದು ಸೇರಿ ದೊಡ್ಡದಾಗುತ್ತೆ. ಅವುಗಳ ತೂಕ ಹೆಚ್ಚಾದಾಗ ಭೂಮಿಯ ಆಕರ್ಷಣ ಶಕ್ತಿಯಿಂದ ಕೆಳಗೆ ಬೀಳುತ್ತವೆ. ಭೂಮಿಗೆ ಬೀಳುವ ಮಳೆಯಲ್ಲೂ ತಾಪಮಾನ 0ಕ್ಕಿಂತ ಕಡಿಮೆಯೇ ಇದ್ರೆ ಅವು ಕರಗದೆ ಹಿಮಪಾತವಾಗಿ ಬೀಳುತ್ತವೆ. ಸೌದಿ ಅರೇಬಿಯಾದಂತಹ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮಳೆ ಬೀಳುತ್ತೆ. ಆದರೆ ಈ ಬಾರಿ ತೀವ್ರ ಶೀತ ಗಾಳಿ ಮತ್ತು ಎತ್ತರದ ಪ್ರದೇಶಗಳ ಕಾರಣ ಮಳೆ ಹಿಮವಾಗಿ ಪರಿವರ್ತನೆಯಾಯಿತು. ಸ್ನೇಹಿತರೆ, ಸೌದಿ ಅರೇಬಿಯಾದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಇರುವ ಪರ್ವತಗಳು ಹಿಮಪಾತಕ್ಕೆ ಮುಖ್ಯ ಕಾರಣವಾಗಿವೆ. ಗಾಳಿ ಪರ್ವತವನ್ನ ದಾಟುವಾಗ ಮೇಲಕ್ಕೇರಬೇಕಾಗುತ್ತೆ. ಈ ಪ್ರಕ್ರಿಯೆಯನ್ನ ಓರೋಗ್ರಾಫಿಕ್ ಲಿಫ್ಟಿಂಗ್ ಅಂತ ಕರೀತಾರೆ. ಗಾಳಿ ಮೇಲಕ್ಕೆ ಏರಿದಂತೆ ತಾಪಮಾನ ಇನ್ನಷ್ಟು ಇಳಿಯುತ್ತದೆ. ಇದರಿಂದ ಮೋಡಗಳು ಗಟ್ಟಿಯಾಗುತ್ತವೆ ಮತ್ತು ಹಿಮಪಾತ ಸಂಭವಿಸುತ್ತೆ. ಹವಾಮಾನ ಬದಲಾವಣೆಯೇ ಇಂತಹ ಅಸಾಧಾರಣ ಘಟನೆಗಳಿಗೆ ಕಾರಣವಾಗುತ್ತಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆರ್ಕಿಟಿಕ್ ಪ್ರದೇಶ ವೇಗವಾಗಿ ಬಿಸಿಯಾಗ್ತಾ ಇರೋದ್ರಿಂದ ಪೋಲಾರ್ ವರ್ಟೆಕ್ಸ್ ದುರ್ಬಲಗೊಳ್ಳುತ್ತದೆ. ಪರಿಣಾಮವಾಗಿ ಅದು ತನ್ನ ನಿಯಂತ್ರಣ ಕಳೆದುಕೊಂಡು ದಕ್ಷಿಣದ ಕಡೆಗೆ ಸರಿಯುತ್ತದೆ. ಇದರಿಂದ ಸಾಮಾನ್ಯವಾಗಿ ಬಿಸಿಲು ಇರುವ ಪ್ರದೇಶಗಳಲ್ಲೂ ಅತಿಯಾದ ಚಳಿ ಮತ್ತು ಹಿಮಪಾತವಾಗುತ್ತೆ. ಸ್ನೇಹಿತರೆ, ಹಿಮಪಾತ ಸಂಭವಿಸೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಮೋಡಗಳು. ತಣ್ಣನೆಯ ವಾತಾವರಣ ಇದ್ದರೆ ಹಿಮ ಬೀಳೋದಿಲ್ಲ. ಅದರ ಜೊತೆಗೆ ತೇವಾಂಶವೂ ಬೇಕು ಅಂತ ನಿಮಗೆ ಗೊತ್ತಾಗಿದೆ. ಇದರ ಜೊತೆಗೆ ಸೂಕ್ತ ಮೋಡ ರಚನೆಯು ಅಗತ್ಯವಾಗಿರುತ್ತೆ. ಗಾಳಿಯಲ್ಲಿ ಇರುವ ನೀರಾವಿ ಕಣಗಳು ಮೋಡಗಳಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯಿಂದಲೇ ಹಿಮಪಾತ ಆಗೋದಕ್ಕೆ ಅಡಿಪಾಯ ಹಾಕುತ್ತೆ. ಸಾಮಾನ್ಯವಾಗಿ ಕೆಂಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಅಥವಾ ತೇವಭರಿತ ಪ್ರದೇಶಗಳಿಂದ ಬರುವ ಗಾಳಿ ಸಾಕಷ್ಟು ನೀರಾವಿಯನ್ನ ಹೊಂದಿರುತ್ತೆ. ಈ ತೇವಯುಕ್ತ ಗಾಳಿ ಮೇಲಕ್ಕೇರಿದಾಗ ಮೇಲ್ಮಟ್ಟದಲ್ಲಿ ತಾಪಮಾನ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ಗಾಳಿಯಲ್ಲಿರುವ ನೀರಾವಿ ಸಣ್ಣ ನೀರಿನ ಹನಿಗಳಾಗಿ ಅಥವಾ ಹಿಮಕಣಗಳಾಗಿ ಪರಿವರ್ತನೆಯಾಗುತ್ತೆ. ಈ ಹನಿಗಳ ಹಿಮಕಣಗಳ ಗುಂಪೆ ಮೋಡಗಳಾಗುತ್ತೆ. ತಾಪಮಾನ 0ಗಿಂತ ಕೆಳಗೆ ಇಳಿದಾಗ ಮೋಡಗಳ ಒಳಗೆ ಇರುವ ನೀರಿನ ಹನಿಗಳು ಹಿಮ ಕಣಗಳಾಗಿ ಬದಲಾಗುತ್ತವೆ. ಈ ಹಿಮ ಕಣಗಳು ಮೋಡಗಳ ಒಳಗೆ ಪರಸ್ಪರ ಸೇರಿ ದೊಡ್ಡ ಗಾತ್ರದ ಹಿಮ ಕಣಗಳಾಗುತ್ತವೆ. ಮೋಡಗಳು ದಟ್ಟವಾಗಿರುವಷ್ಟು ಹಿಮ ಕಣಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಒಂದು ಹಂತದಲ್ಲಿ ಅವುಗಳ ತೂಕ ಗಾಳಿಯ ಒತ್ತಡಕ್ಕಿಂತ ಹೆಚ್ಚು ಆದಾಗ ಭೂಮಿಯ ಆಕರ್ಷಣ ಶಕ್ತಿಯಿಂದ ಅವು ಕೆಳಗೆ ಬೀಳುತ್ತವೆ. ಹಿಮ ಬೀಳುವ ಸಮಯದಲ್ಲಿ ಭೂಮಿಯ ಮೇಲ್ಮಟ್ಟದ ತಾಪಮಾನ 0ಕ್ಕಿಂತ ಕಡಿಮೆಯೇ ಇದ್ರೆ ಆ ಹಿಮ ಕಣಗಳು ಕರಗದೆ ನೇರವಾಗಿ ಹಿಮಪಾತವಾಗಿ ಭೂಮಿಗೆ ಬೀಳುತ್ತವೆ. ಆದರೆ ನೆಲದ ತಾಪಮಾನ ಹೆಚ್ಚು ಇದ್ರೆ ಅದೇ ಹಿಮ ಮಳೆಯಾಗಿ ಪರಿವರ್ತನೆಯಾಗುತ್ತೆ. ಸೌದಿ ಅರೇಬಿಯಾದಂತಹ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮಳೆ ಬರುತ್ತೆ. ಆದರೆ ಈ ಬಾರಿ ತೀವ್ರ ಶೀತಗಾಳಿ, ಎತ್ತರದ ಪರ್ವತದ ಪ್ರದೇಶಗಳು ಮತ್ತು ದಟ್ಟ ಮೋಡಗಳ ರಚನೆಯ ಕಾರಣದಿಂದ ಮೋಡದೊಳಗಿನ ನೀರಾವಿ ಹಿಮ ಕಣಗಳಾಗಿ ಬದಲಾಗಿದೆ. ಇದರಿಂದಾಗಿನೇ ಅಪರೂಪದ ಹಿಮಪಾತ ಸಂಭವಿಸಿದೆ. ಸ್ನೇಹಿತರೆ, ವೈಜ್ಞಾನಿಕವಾಗಿ ನೋಡೋದಾದರೆ ತಣ್ಣನೆಯ ಗಾಳಿ, ತೇವಾಂಶ ಮತ್ತು ದಟ್ಟ ಮೋಡಗಳು ಈ ರೀತಿ 3 ಕಾರಣಗಳು ಜೊತೆಯಾಗಿದ್ದರಿಂದಲೇ ಈ ಪ್ರಮಾಣದಲ್ಲಿ ಹಿಮಪಾತ ಸಂಭವಿಸಿದೆ. ಒಮ್ಮಿಂದೊಮ್ಮೆಲೆ ಆಗಿರುವ ಭಾರೀ ಹಿಮಪಾತದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಆದರೆ ಅಪರೂಪದ ಹಿಮಪಾತ ಪ್ರವಾಸಿಗರನ್ನ ಆಕರ್ಷಣೆ ಮಾಡಿತ್ತು. ತಬುಕ್, ಟ್ರೋಜೇನಾ ಭಾಗಗಳಿಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿತ್ತು. ಇಂತಹ ಘಟನೆಗಳು ಮುಂದೆಯೂ ಸಂಭವಿಸುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳ ತಂಡ ಎಚ್ಚರಿಕೆ ನೀಡಿದೆ. ಇದಕ್ಕಾಗಿ ಸೌದಿ ಅರೇಬಿಯಾ ದೀರ್ಘಕಾಲೀನ ತಯಾರಿ ಮಾಡಿಕೊಳ್ತಾ ಇದೆ. ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ವೈಜ್ಞಾನಿಕ ಸಂಶೋಧನೆ ಮತ್ತು ಡೇಟಾ ವಿಶ್ಲೇಷಣೆ ಹೆಚ್ಚಿಸುವ ಹಂತದಲ್ಲಿದೆ. ಪರ್ವತ ಹಾಗೂ ಮರುಭೂಮಿ ಪ್ರದೇಶಗಳಲ್ಲಿ ವಿಶೇಷ ಎಚ್ಚರಿಕಾ ವ್ಯವಸ್ಥೆ, ಹಿಮಪಾತ ಮತ್ತು ಮಳೆಗಾಗಿ ತುರ್ತು ಕಾರ್ಯಯೋಜನೆ ರೂಪಿಸುತ್ತಿದೆ. ಈಗ ಆಗಿರುವ ನೈಸರ್ಗಿಕ ಅವಘಡದಿಂದ ಸೌದಿ ಅರೇಬಿಯಾ ನಿಧಾನವಾಗಿ ಹೊರಗೆ ಬರ್ತಾ ಇದೆ. ಸ್ನೇಹಿತರೆ, ಸೌದಿ ಅರೇಬಿಯಾದಲ್ಲಾದ ಹಿಮಪಾತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.